ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ಎರಡು ಗುಂಪುಗಳ ನಡುವೆ ಮಾರಾಮಾರಿ. ಫರ್ನಿಚರ್ ಫ್ಯಾಕ್ಟರಿಗೆ ಆಕಸ್ಮಿಕ ಬೆಂಕಿ, 50 ಲಕ್ಷಕ್ಕೂ ಹೆಚ್ಚು ಸೋಫಾ ಸೆಟ್ಗಳು ಬೆಂಕಿಗಾಹುತಿ. ಅಧಿಕಾರ ವಿಕೇಂದ್ರೀಕರಣದ ಹಾದಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಈ ಸ್ವತ್ತು ವಿಲೇವಾರಿ ಸರ್ಕಾರ ನೀಡಿದ ಮಹತ್ವದ ತೀರ್ಪು. ಎಂಎಂಟಿವಿ ವಾಹಿನಿ ಸರಣಿ ವರದಿ, ಎಚ್ಚೆತ್ತ ಅಧಿಕಾರಿಗಳು, ಅವ್ಯವಸ್ಥೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಮಾನತ್ತು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ ಮಾಡಿಕೊಂಡು ಎರಡು ಗುಂಪುಗಳ ನಡುವೆ ಹಲ್ಲೆ ಮಾಡಿಕೊಳ್ಳುವುದಲ್ಲದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ಬಂದಿದ್ದವರ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೋಯ್, ಹಿಡ್ಕೊಳ್ಳೋ ಅವನ್ನ, ಬಿಡ್ಬೇಡ ಅವನ್ನ ಅಂತ ಕೈಯಲ್ಲಿ ಗ್ರಾನೈಟ್ ಪೀಸ್ ಹಿಡಿದು ಹಲ್ಲೆಗೆ ಮುಂದಾಗ್ತಾ ಇರೋದು. ಓಯ್, ಹಿಡ್ಕೊಳ್ಳೋ ಅವನ್ನ, ಬಿಡ್ಬೇಡ ಅವನ್ನ ಅಂತ ಕೈಯಲ್ಲಿ ಗ್ರಾನೈಟ್ ಪೀಸ್ ಹಿಡಿದು ಹಲ್ಲೆಗೆ ಮುಂದಾಗ್ತಾ ಇರೋದು. ಇನ್ನೊಂದೆಡೆ ರಕ್ತ ಸುರಿಸ್ಕೊಂಡು ಸರ್ಕಾರಿ ಆಸ್ಪತ್ರೆಗೆ ಬಂದ ಯುವಕರ ಮೇಲೆಯೇ ಹಲ್ಲೆ ಮಾಡ್ತಾ ಇರೋ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಪಟ್ರೇನಹಳ್ಳಿ ಗ್ರಾಮದಲ್ಲಿ ಪ್ರಕಾಶ್ ಮತ್ತು ಮುನಿಕೃಷ್ಣಪ್ಪ ಸಂಬಂಧಿಕರ ನಡುವೆ ದಶಕಗಳಿಂದ ಸಣ್ಣ ಪುಟ್ಟ ಕೌಟುಂಬಿಕ ವಿಚಾರಗಳಿಗೆ ಗಲಾಟೆಗಳು ನಡೆದು ದ್ವೇಷಕ್ಕೆ ಕಾರಣವಾಗಿದೆ. ಇನ್ನು ಎರಡೂ ಕುಟುಂಬಗಳ ನಡುವೆ ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ. ಹೀಗಿರುವಾಗ ಪಟ್ರೇನಹಳ್ಳಿ ಗ್ರಾಮದ ಮುನೇಶ್ವರ ದೇವಾಲಯದ ಕಟ್ಟಡ ಕೆಲಸ ನಡೀತಾ ಇದ್ದು, ಮುನಿಕೃಷ್ಣಪ್ಪ ಅವರ ಮಗ ಕಿರಣ್ ಹೊರ ರಾಜ್ಯಗಳಿಗೆ ಹೂವು ತರಕಾರಿ ರಫ್ತು ಮಾಡೋ ಕೆಲಸ ಮಾಡಿಕೊಂಡಿದ್ದ. ಮುನೇಶ್ವರ ದೇವಾಲಯದಲ್ಲಿ ತರಕಾರಿಗಳ ಬಾಕ್ಸ್ಗಳನ್ನ ಇಟ್ಟು ಲೋಡು ಅನ್ಲೋಡು ಮಾಡ್ತಾ ಇದ್ದ. ಆದ್ರೆ ಪ್ರಕಾಶ್ ಕುಟುಂಬಸ್ಥರು ದೇವಾಲಯದ ಬಳಿ ಗಲೀಜು ಮಾಡ್ತಾ ಇದೀಯಾ, ಅದು ಮಾಡಬೇಡ, ಇದು ಮಾಡಬೇಡ ಅಂತ ಕಿರಣ್ಗೆ ಹೇಳ್ತಿದ್ರಂತೆ. ಆದ್ರೆ ಕಿರಣ್ ಎಂದಿನಂತೆ ಗುರುವಾರ ದೇವಾಲಯದ ಬಳಿ ಬೆಂಡೆಕಾಯಿ ಲೋಡ್ ಮಾಡುವಾಗ ಪ್ರಕಾಶ್ ಮತ್ತು ಅವರ ಕುಟುಂಬಸ್ಥರು ಬಂದು ಕಿರಣ್ ಮೇಲೆ ಗಲಾಟೆ ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡು ಎರಡೂ ಗುಂಪುಗಳ ನಡುವೆ ಮಾರಾಮಾರಿ ನಡೆದಿದೆ. ಪ್ರಕಾಶ್ ಅಂತ ಪಟ್ರೇನಹಳ್ಳಿ SC ಕಾಲೋನಿಯಲ್ಲಿ ಮುನೇಶ್ವರ ದೇವಾಲಯವನ್ನು 2022ರಿಂದ ಶುರು ಮಾಡಿದ್ದೀವಿ. ಅದನ್ನು ಉಸ್ತುವಾರಿ ನಾನೇ ನೋಡ್ಕೊತಾ ಇದ್ದೀನಿ. 10 ಜನದು ದೇವಾಲಯ 10 ಜನ ಹತ್ರ ವಸೂಲು ಮಾಡಿ ಇದು ಕಟ್ಟಡವನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ಅದರಲ್ಲಿ ಫೈನಲ್ ಹಂತಕ್ಕೆ ಬಂದಿದೆ. ಈಗ 15 ದಿವಸದಿಂದಗಡೆ ಬೆಂಡೆಕಾಯಿ ಇಳಿಸಿದ್ರು, ದೇವಾಲಯದಲ್ಲಿ ಬೆಂಡೆಕಾಯಿ ಇಳಿಸಿದ್ರು. ಆಮೇಲೆ ಹೋಗಿ ನೋಡ್ಕೊಂಡು ಬಂದೆ. ಗೋಡೆಗಳಿಗೆ ನೀರು ಹಾಕ್ಬಿಟ್ಟು ಟೈಲ್ಸ್ ನೀರು ಹಾಕೋದೆ, ಬೆಂಡೆಕಾಯಿಗಳು ಇಳಿಸಿದ್ರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಕೇಳಿದೆ, ಅಲ್ಲಿ ಯಾರೋ ಇಳಿಸ್ಕೊಂಡಿದ್ದೀವಿ ಅಂದರು. ಆಮೇಲೆ ಮತ್ತೆ 3 ದಿನ ಬಿಟ್ಟು ವೈರಿಂಗ್ ಮಾಡ್ಸೋಕೋದೆ. ಅವತ್ತು ಬೆಂಡೆಕಾಯಿ ಇಳಿಸಿರೋ ಅಂಥ ಕಿರೇಟ್ಗಳದ್ದು ಬೆಂಡೆಕಾಯಿಗಳೆಲ್ಲ ದೇವಾಲಯಲ್ಲೇ ಬಿಟ್ಬಿಟ್ಟು ಕಸ ಗುಡಿಸ್ದಿರ ಹೋಗಿದ್ರು. ಮತ್ತು ನಾನು ಕಸ ಬೇರೆಯವ್ರ ಕೈಯಲ್ಲಿ ಗುಡಿಸ್ಬಿಟ್ಟು ಬಲ್ಪುಗಳು ತಗೊಂಡು ಬಂದು ಮಡಗಿದ್ದೆ. ಇವತ್ತು ದೇವಾಲಯದಲ್ಲಿ ಲೈಟ್ಗಳು ಫಿಟ್ ಮಾಡೋಕ್ಕೆ ಬರ್ತಾಯಿದ್ರು. ಹೋಗೋಷ್ಟ್ರೊಳಗೆ ಮತ್ತೆ ಬೆಂಡೆಕಾಯಿಗಳು ಕಿರೇಟ್ ಇಳಿಸಿದ್ದಾಗ ಕಿರಣ್ ಅಂತ ಅವನು ಇದ್ಕೊಂಡು, ಯಾಕಪ್ಪ ಕಿರೇಟ್ಗಳು ಇಳಿಸಿರೋದು ಎತ್ತು ಅಂದೆ. ನೀನೇನು ಕೇಳೋದು, 10 ಜನದ್ದು ಇದು ಅಂದ. 10 ಜನದೇ 10 ಜನದು ಕಿರೇಟ್ಗಳು ಇಳಿಸ್ಕೊಳಕ್ಕೂ ಗೋಡನ್ ಮಾಡ್ಕೊಳಕ್ಕಲ್ಲ ದೇವಾಲಯ ಇರೋದು. 10 ಜನ ಪೂಜೆ ಪುನಸ್ಕಾರಗಳು ಮಾಡ್ಕೊಳಕ್ಕ ವಿನಃ ನೀನು ಕಿರೇಟ್ಗಳು ಇಳಿಸ್ಕೊಳಕ್ಕಲ್ಲ, ಗೋಡನ್ನಲ್ಲ ಅಂದೆ. ನೀನೇ ಅವನು ಮಾತಾಡೋಕ್ಕ ಅಂದ. ಫಸ್ಟ್ ಎತ್ತ ಇಲ್ಲಿಂದ ಅಂತ ಹೇಳ್ಬಿಟ್ಟು 2 ಕಿರೇಟು ದೆಬ್ಬಾಕಿದೆ. ಆಮೇಲೆ ಎತ್ತೀವಿರು, ನೀನೇ ಅವನು ಮಾತಾಡೋಕೆ ಆಟ್ಬಿಟ್ಟು ಫಸ್ಟ್ ಇಲ್ಲಿಂದ ಎತ್ತು ಅಂದೆ. ಲೈಟ್ಗಳು ಫಿಟ್ ಮಾಡೋವನು ಬಂದು ಪಾಪ ನೋಡಿಬಿಟ್ಟು ಹೊರಟೋದ. ಆಮೇಲೆ ಇವ್ರ ಅಣ್ಣಂದಿರಿಗೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡ. ಅವ್ರ ಅಣ್ಣಂದಿರು ಹೋಮ್ ಗಾರ್ಡ್ಸ್ ಕೆಲಸನಂತೆ ಮಾಡೋದು, ಸಾರ್ವಜನಿಕರ ಸೌಕರ್ಯ ಮಾಡೋವಂಥ ಕೆಲಸ ಮಾಡೋರವರು. ಬಂದೋನ ಕಟ್ಟೆ ಅವನು ಕೇಳೋಕ್ಕ ಅಂತ ನನ್ನಂದ. ಅಮ್ಮನು ಗಿಮ್ಮನು ಮಾತಾಡಬೇಡ, ಇದು 10 ಜನ ದೇವಾಲಯ, 10 ಜನ ಸಹಕಾರದಿಂದ ಮಾಡ್ತಾ ಇರೋದು. ನೀನು ಇವೆಲ್ಲ ಮಾತಾಡೋಕ್ಕೆ ಬರಬೇಡ, ಫಸ್ಟ್ ಎತ್ತು ಇಲ್ಲಿಂದ ಅಂದೆ. ಅವ್ರ ಅಣ್ಣ ಬಂದ. ಇದರಿಂದ ಗಲಾಟೆ ಮಾಡಿ 3 ಜನನೂ ಏಕಾಏಕಿ ಬಂದುಬಿಟ್ಟು ಒಬ್ಬನ ಕಲ್ಲು, ಫಸ್ಟೇ ಪ್ರೀ ಪ್ಲಾನಿಂಗ್ ಅವ್ರದ್ದು, ಒಬ್ಬನ ಕಲ್ಲು ಒಬ್ಬನು ದೊಣ್ಣೆ ಎತ್ಕೊಂಡು ಬಂದುಬಿಟ್ಟು 3 ದೇವಾಲಯದ ಒಳಗಡೆ ಅಟ್ಯಾಕ್ ಮಾಡಿಬಿಟ್ರು. ಅಟ್ಯಾಕ್ ಮಾಡಬೇಕು ಕೆಳಗಡೆ ದಬ್ಬಿಟ್ಟು ಆಮೇಲೆ ಕಲ್ಲು ತಗೊಂಡು ಗೋಪಾಲನ್ನವನು
ಇಲ್ಲಿ ಗುದ್ದದ, ಇಲ್ಲಿ ಗುದ್ದಿ ಇಲ್ಲಿಗೊಂದು ಗುದ್ದದ, ಇನ್ನೊಂದು ಗುದ್ದು ಅಷ್ಟೊಳಗೆ ಕಿರಣನವನು ನನ್ನ ಮೇಲೆ ಹಿಂಗೆ ಅಮ್ಕೊಂಡಿದ್ದಾನೆ. ನಾನೇನು ಮಾಡಿದೆ, ಸ್ವಲ್ಪ ಹಿಂಗೆ ಪಾಟ್ಗೆ ಹಿಂಗೆ ಬುಗ್ಗಿದ್ದಾರೆ. ಯಾವಾಗ ಬ್ಲಡ್ ಬಂತೋ ಆವಾಗ ಜೋರಾಗಿ ಹಿಂಗೆ ತಳ್ಳಿದ ತಕ್ಷಣ ಇನ್ನೊಂದು ಗುದ್ದಾಗಿ ಬಂದಿದ್ದ ತಕ್ಷಣ ಕಿರಣನವನ ಕಣ್ಣಿಗೆ ಗೋಪಾಲನವನು ಗುದ್ದದ. ಅವನ ಕಣ್ಣಿಗೆ ಏಟ್ ಹಾಕಿದ ಅವ್ರ ಅಣ್ಣ. ಹಾಂ, 3 ಜನ ಇದ್ದಿದ್ದು ನಾನು ಒಬ್ಬನೇ ಸರ್. 3 ಜನನೂ ಏಕಾಏಕಿ ಗುಂಪು ಕಟ್ಕೊಂಡ್ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಸರ್ ಅವರು. ಇಲ್ಲ ಸರ್, ನಾನು ಒಬ್ಬನ ಮೇಲೇ. ಅವರು 3 ಜನ ಸರ್, ಅಣ್ಣ ತಮ್ಮಂದಿರು ಫೋನ್ ಮಾಡಿ ಕರ್ಸ್ಕೊಂಡಿದ್ದಾನೆ. ಕಿರಣಣ್ಣವರು, ಗೋಪಾಲ್, ನಾನು ಒಬ್ಬನೇ. ಸಾರ್ವಜನಿಕರು ಇದ್ದರು, ಯಾರೂ ಏನು ಮಾತಾಡಲಿಲ್ಲ. ಏಕಾಏಕಿ ಇವರು ಹೊಲಸು ಮಾತುಗಳು ಮಾತಾಡ್ಕೊಂಡು ಬಂದುಬಿಟ್ಟು ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ ನನ್ನ. ಏನು ಸರ್ ಗೊತ್ತಿಲ್ಲ ಸರ್, ನಾನು ಇಲ್ಲಿದ್ನಲ್ಲ. ಇನ್ನು ಯಾವಾಗ ಮುನೇಶ್ವರ ದೇವಾಲಯದ ಬಳಿ ಕಿರಣ್ ತರಕಾರಿಗಳನ್ನ ಇಟ್ಟು ಲೋಡ್ ಮಾಡೋ ವಿಚಾರಕ್ಕೆ ಕುಟುಂಬದ ಹಳೆ ವೈಷಮ್ಯ ಮುಂದೆ ಇಟ್ಕೊಂಡು ಜಗಳ ಮಾಡಿಕೊಂಡ್ರು, ಪ್ರಕಾಶ್ ಕಡೆಯವರು ದೇವಾಲಯದ ಬಳಿ ಇದ್ದ ಗ್ರಾನೈಟ್ ಪೀಸ್ನಿಂದ ಕಿರಣ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇದರಿಂದಾನೇ ಕಿರಣ್ ರಕ್ತಸ್ರಾವವಾಗಿ ಕೆಳಗೆ ಬಿದ್ದಿದ್ದಂತೆ. ಇನ್ನು ಘಟನಾ ಸ್ಥಳಕ್ಕೆ ಬಂದ ಕಿರಣ್ ಅಣ್ಣಂದ್ರು ಪ್ರಕಾಶ್ ಕುಟುಂಬಸ್ಥರ ನಡುವೆ ಮಾರಾಮಾರಿ ನಡೆದಿದ್ದು, ಗಾಯಗೊಂಡಿದ್ದ 2 ಗುಂಪುಗಳ ಕಡೆಯವರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದ್ದಕ್ಕಿದ್ದಂತೆ ಬಂದ ಪ್ರಕಾಶ್ ಕಡೆಯವರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಗಲಾಟೆ ತೆಗೆದು ಆಸ್ಪತ್ರೆ ಅನ್ನೋದನ್ನು ನೋಡದೆ ಕೈ ಮಿಲಾಯಿಸಿಕೊಂಡಿದ್ದಾರೆ. ಅಷ್ಟೊತ್ತಿಗೆ ಮಧ್ಯಪ್ರವೇಶ ಮಾಡಿದ ನಗರ ಪೊಲೀಸರು ಗಲಾಟೆಯನ್ನ ತಣ್ಣಗಾಗಿಸಿದ್ದಾರೆ. ನಮ್ಮ ಮನೆ ಪಕ್ಕದಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಕ್ರೇಟ್ ಇಳಿಸ್ಕೊಂಡು ಕ್ರೇಟ್ಗೆ ಬೆಣ್ಣೆಕಾಯಿ ಲೋಡ್ ಮಾಡ್ಕೊತಾ ಇದ್ವಿ. ಅವ್ರು ಬಂದರು, ಅದೇ ಪ್ರಕಾಶ್ ಅನ್ನೋರು ಬಂದರು. ಬಂದುಬಿಟ್ಟು ಎತ್ರಿ ಅಂತಂದ. ಅಣ್ಣ ಒಂದು 5 ನಿಮಿಷ ಗಾಡಿ ಬರ್ತಾಯಿದೆ, ಎತ್ತೀವಿ ಅಂತ ನಾವು ಹೇಳಿದ್ವಿ. ಆ ಥರ ಆಗೋದ್ಮೇಲೆ ಅವ್ರು ಹೆಂಗಂದ್ರೆ ಹಂಗೆ ಮಾತಾಡಿದ್ರು. ಅಣ್ಣ ನೀವು ದೊಡ್ಡವರಾಗಿದ್ದು ನೀವು ಈ ಥರ ಮಾತಾಡಿದ್ರೆ ಹೆಂಗಣ್ಣ ಅಂತಂದರೆ ಮತ್ತೆ ಪದೇ ಬ್ಯಾಡ್ ವರ್ಡ್ಸಲ್ಲಿ ಬೈತಾನೆ ಇದ್ದರು. ಅವರು ಬಂದು ಮತ್ತೆ ಟೈಲ್ಸ್ ಪೀಸ್ ಇಷ್ಟುದ್ದ ಇಟ್ಕೊಂಡಿದ್ರು. ಮತ್ತು ಬೈತಾ ಇದ್ರು, ಹಂಗೆಲ್ಲ ಮಾತಾಡಿದ್ರೆ ಆಗುತ್ತಣ್ಣ. ಮತ್ತು ಮಾಜಿ ಮೆಂಬರ್ ಬೇರೆ ಅವರು, ಊರಿಗೆ ಮೆಂಬ್ರಾಗಿ ನೀವು ಈ ಥರ ಎಲ್ಲ ಮಾಡಿದ್ರೆ ಹೆಂಗಣ್ಣ ಅಂತ ಕೇಳಿದ್ದಕ್ಕೆ ಮುಂಚೆ ಟೈಲ್ಸ್ ಪೀಸ್ ಇಟ್ಕೊಂಡಿದ್ರಲ್ಲ, ಆಗಿಬಿಟ್ರು, ಏಕಾಏಕಿ ಆಗಿಬಿಟ್ರು ನಮಗೆ. ಅದು ಹೇಳಿದ್ವಿ, ಅಣ್ಣ ಎತ್ತೀವಿ, ಕ್ಲೀನ್ ಮಾಡ್ತೀವಿ ದೇವಸ್ಥಾನ ಅಂದಮೇಲೆ ಆ ಥರ ಬಿಡೋಕ್ಕಾಗುತ್ತಾ ಗಲೀಜೆಲ್ಲ ಅಂತ ನಾವು ಹೇಳಿದ್ವಿ. ಅವರು ಸರಿ ಆಯಿತು ಮಾಡ್ಕೊಂಡು ಹೋಗಿ ಅಂದಿದ್ರೆ ಸರಿ ಹೋಗ್ತಾಯಿತ್ತು. ಆ ಥರ ಹೇಳಿಲ್ಲ ಅವರು ನಮ್ಮನ್ನು ಹಂಗೆ ಹಿಂಗೆ ಬ್ಯಾಡ್ ವರ್ಡ್ಸಲ್ಲಿ ಹೋಗ್ಯಾರ ಹೆಂಗಂದ್ರೆ ಹಂಗೆ ಬೈದ್ಬಿಟ್ರು. ಅವ್ರು ಏಕಾಏಕಿ ಬಂದು ಇಲ್ಲ, ನಮ್ಮ ಬ್ರದರ್ಸ್ ಅವರು ಆಮೇಲೆ ಬಂದಿದ್ದು. ಅವರು ಇದು ತೊಗೊಂಡು ಹೊಡೆದ್ರೆ ಟೈಲ್ಸ್ ಪೀಸು, ಅವಾಗ ಬಂದು ಬಿಡಿಸೋದಕ್ಕೆ ನಮ್ಮ ಬ್ರದರ್ ಅವರು ಬಂದಿದ್ದು. ಅವರು 2 ಇದ್ದರು, ಅವ್ರ ಮಗನೂ ಅವರು. ಅವರು 4-5 ಜನ ಹೊಡೆದಿದ್ದಾರೆ. ಇಲ್ಲಿ ಹಾಸ್ಪಿಟ್ಲ್ ಹತ್ರನೇ ಬಂದು ಅವರು ಮಕ್ಕಳೆಲ್ಲ ಬಂದು ಹೊಡೆದಿದ್ದಾರೆ. ಅದು ಇತ್ತು, ನಾವು ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಾಯಿಲ್ಲ. ಅವ್ರು ನಮ್ಮ ತಂಟೆಗೆ ಬರ್ತಾರೆ, ನಾವು ಅವ್ರ ತಂಟೆಗೆ ಹೋಗ್ತಾ ಇರಲಿಲ್ಲ. ಆ ಒಂದು ವಿಚಾರಕ್ಕೆ ಈ ಥರ ಮಾಡಿದ್ದಾರೆ ಅವರು. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಬಂದು ಹೊಡೆದಿದ್ದಾರೆ. ನಮ್ಮ ಹೆಸರು ಕಿರಣ್ ಅಂತ. ನಮ್ಮ ಬ್ರದರು ಗೋಪಾಲು, ಪ್ರಶಾಂತ್ ಅಂತ, ಅವ್ರಿಗೂ ಹೊಡೆದಿದ್ದಾರೆ. ಒಟ್ಟಾರೆ ಹುಟ್ಟುತ್ತಾ ಹಣ್ತಮ್ಮಂದ್ರು, ಬೆಳೆಯುತ್ತಾ ದಾಯಾದಿಗಳು ಎಂಬಂತೆ ಒಂದೇ ಕುಟುಂಬದ ಸಂಬಂಧಿಕರು ಹಳೆ ದ್ವೇಷದ ಸಣ್ಣ ವಿಚಾರಕ್ಕೆ ದೊಡ್ಡ ಗಲಾಟೆ ಮಾಡಿಕೊಂಡು ಮಾರಾಮಾರಿ ಮಾಡಿಕೊಂಡು ಆಸ್ಪತ್ರೆ ಪಾಲಾಗಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದ್ದು 2 ಕಡೆಯಿಂದಲೂ ಪ್ರತ್ಯೇಕ ದೂರುಗಳು ದಾಖಲಾಗಿವೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಸೋಫಾ ಸೆಟ್ಗಳನ್ನು ರೆಡಿ ಮಾಡುವ ಫರ್ನಿಚರ್ ಫ್ಯಾಕ್ಟರಿಗೆ ಆಕಸ್ಮಿಕ ಬೆಂಕಿ ತಗಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಈ ಕುರಿತು ಒಂದು ವರದಿ. ವೇಸ್ಟ್ ಎಲ್ಲ ಇತ್ತು, ಇಲ್ಲಿ ಬೆಂಕಿ ಹೋಗಿ ಸೋಫಾ ಮಾಡೋದು.
ಗೌರಿಬಿದನೂರು ನಗರದ ಹಿರೇಬಿದನೂರು ಕೆಎಸ್ಆರ್ಟಿಸಿ ಡಿಪೋ ಬಳಿ ಇರುವ ಸೋಫಾ ಸೆಟ್ಗಳನ್ನು ರೆಡಿ ಮಾಡುವ ಫರ್ನಿಚರ್ ಫ್ಯಾಕ್ಟರಿಗೆ ಬೆಂಕಿ ತಗುಲಿ ರಾಯಲ್ ಎನ್ಫೀಲ್ಡ್ ಬೈಕ್ ಮತ್ತು ಸುಮಾರು 50 ಲಕ್ಷಕ್ಕೂ ಹೆಚ್ಚು ಸೋಫಾ ಸೆಟ್ ರೆಡಿ ಮಾಡುವ ವಸ್ತುಗಳು ಬೆಂಕಿಗೆ ಸುಟ್ಟು ಭಸ್ಮವಾಗಿದ್ದು ಮಾಲೀಕ ಕಂಗಾಲಾಗಿದ್ದಾನೆ. ಫರ್ನಿಚರ್ ಫ್ಯಾಕ್ಟರಿ ಮಾಲೀಕ ಶೌಕತ್ ಖಾನ್ ಮಾತನಾಡಿ, ಫರ್ನಿಚರ್ ಸೋಫಾ ರೆಡಿ ಮಾಡುವ ಫ್ಯಾಕ್ಟರಿ ಮಾಡಿದ್ದೆವು. ಫ್ಯಾಕ್ಟರಿ ಹೊರಗಡೆ ಗಲೀಜು ಇದ್ದ ಕಾರಣ ಸ್ವಚ್ಛಗೊಳಿಸಲು ತಿಳಿಸಿದ್ದೆ. ಸ್ವಚ್ಛತೆ ಮಾಡುವಾಗ ಬೆಂಕಿ ಇಟ್ಟಿದ್ದು. ಫ್ಯಾಕ್ಟರಿ ಒಳಗಡೆ 4 ಜನ ಯುವಕರು ಕೆಲಸ ಮಾಡುತ್ತಿದ್ರು. ಬುಲೆಟ್ ಬೈಕ್ ಮತ್ತು ಸುಮಾರು 80 ಲಕ್ಷ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಹೋಗಿದೆ. ಸಾಲ ಸೋಲ ಮಾಡಿ ಹಣ ತಂದು ಹಾಕಿದ್ದೆ. ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ನಗರಸಭೆ ವತಿಯಿಂದ ಲೈಸೆನ್ಸ್ ಮಾಡಿಕೊಳ್ಳಲು ಎಂದು ನಗರಸಭೆಯವರು ಫ್ಯಾಕ್ಟರಿ ಬಳಿ ಬಂದಿದ್ರು. ಹಣ ಕಟ್ಟುವಷ್ಟರಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿತ್ತು. ಅಷ್ಟರಲ್ಲಿ ಅಗ್ನಿಶಾಮಕ ದಳ ಅವರು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ಹೆಸರು ಶೌಕತ್ ಖಾನ್ ಅಂತ. ನಾವು ಫ್ಯಾಕ್ಟ್ರಿ ಮಾಡಿದ್ವಿ. ಇಲ್ಲಿ ಫರ್ನಿಚರ್ ರೆಡಿ ಮಾಡೋದು, ಸೋಫಾ ಸೆಟ್ಗಳು ರೆಡಿ ಮಾಡೋದು. ಒಂದು ಈಚೆಗಡೆ ಸ್ವಲ್ಪ ಗಲೀಜಿತ್ತು. ಅದನ್ನು ಬೆಂಕಿ ಇಕ್ಕಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಹಂಗೆ ಬೆಂಕಿ ಇಕ್ಬಿಟ್ಟಿದ್ದಾರೆ. ಕ್ಲೀನ್ ಮಾಡೋಕ್ಕೆ ಹೇಳಿದ್ದೆ ಯಾರಿಗೂ. ಫ್ಯಾಕ್ಟ್ರಿ ಹುಡುಗರು ಒಳಗಡೆ ಕೆಲಸ ಮಾಡ್ತಾಯಿದ್ರು. 4 ಜನ ಒಳಗಡೆ ಕೆಲಸ ಮಾಡ್ತಾಯಿದ್ರು. ಒಂದು 80 ಲಕ್ಷ ಬಂಡವಾಳ ಸರ್. ಕ್ಲೀನಾಗಿ ಸುಟ್ಟೋಗಿದೆ. 80 ಲಕ್ಷ ಸರ್. ಬರೀ ಬಟ್ಟೆ ಅದು ಲೆದರ್ ಕೊಂಡ್ಕೊಂಡು ಬಂದಿರೋದು 31 ಲಕ್ಷ ಸರ್. ಅದು ಒಳಗಡೆ ಈ ಕಡೆ ಹಾಕ್ತಾ ಇದ್ದಾರೆ ನೋಡಿ. ಇವಾಗ ಒಂದು ಗಾಡಿ ಇತ್ತು, ಬುಲ್ಲೆಟು, ಹೊಸ ಗಾಡಿ, ಅದು ಒಳಗಡೆ ಇಕ್ಕಿದ್ದೆ. ಕ್ಲೀನಾಗಿ ಬುಲ್ಲೆಟು ಸುಟ್ಟೋಗ್ಬಿಟ್ಟಿದೆ. 2025 ಮಾಡಲೇ ಅದು. ಕ್ಲೀನಾಗಿ ಅಷ್ಟು ಬಂಡವಾಳ ಹೊಟ್ಟೋಗಿದೆ ಸರ್. ಟೋಟಲ್ ಎಷ್ಟು ಲಾಸ್ ಆಗಿದೆ ಏನು ಸರ್? ಒಂದು 80 ಲಕ್ಷ ಸರ್. ನಮ್ಮದು ನಗರಸಭೆಯಿಂದ ಸಾಲನೇ 1 ಕೋಟಿ ಇದೆ ಸರ್. ಫ್ಯಾಕ್ಟ್ರಿಗೋಸ್ಕರ ಮಾಡಿರೋ ಸಾಲನೇ 1 ಕೋಟಿ ಸಾಲ ಮಾಡಿದ್ದೀವಿ. 80 ಲಕ್ಷ ರೂಪಾಯಿ ಆನ್ಲೈನಲ್ಲೇ ನಾನು ಲೋನ್ಗಳು ತೊಗೊಂಡಿರೋದು, ಮಾರ್ಟಿಗೇಜ್ಗಳು ಮಾಡಿ ಎಲ್ಲನೂ. ಒಂದು 80 ಲಕ್ಷ ರೂಪಾಯಿ ಸಾಲ ಇದೆ. ಇದು ಫ್ಯಾಕ್ಟ್ರಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಕ್ಲೀನಾಗಿ ಸುಟ್ಟೋಗಿದೆ ಸರ್. 80 ಲಕ್ಷ. ನಗರಸಭೆಯಿಂದ ಲೈಸೆನ್ಸ್ ತೊಗೊಂಡಿದ್ರಾ ಇಲ್ವಾ ಸರ್? ಇವತ್ತು ತಗೋಬೇ ಇರೋದು. ಇವತ್ತೇ ಅವ್ರು ಬಂದಿದ್ರು ಮೇಡಮ್ ಅವರು. ಫೋಟೋ ಗೀಟೋ ಎಲ್ಲ ಹಾಕ್ಕೊಂಡಿದ್ದಾರೆ. ಸ್ಕ್ಯಾನರು ಕಳಿಸಿದ್ದಾರೆ. ಇವಾಗ ಸಡನ್ನಾಗಿ ಈಗ ನಾನು ಫೋನ್ಪೇಗೆ ಅಮೌಂಟ್ ಹಾಕಬೇಕಾಗಿತ್ತು. ಅಷ್ಟೊತ್ತರ ಒಳಗಡೆ ಅವರು ಇಲ್ಲೇ ಇದ್ದರು ಮೇಡಮ್ ಅವರು. ಸುಟ್ಟು ಬಿಡ್ತಾ ಇದೆ ಬರ್ರಿ ಅಂತ ಹೇಳ್ಬಿಟ್ಟು ಅವರು ಕರೆದು ಅಷ್ಟರೊಳಗಡೆ ಫೈರ್ ಇಂಜಿನ್ ಬಂತು. ಒಳಗಡೆ ಹೋಗಿದ್ದೆ ಎಲ್ಲ ಸುಟ್ಟೋಗ್ಬಿಟ್ಟು. ನಗರಸಭೆ ಪೌರಾಯುಕ್ತ ರಮೇಶ್ ಮಾತನಾಡಿ, ಹಿರೇಬಿದನೂರು ಬಳಿ ಫರ್ನಿಚರ್ ಅಂಗಡಿ ಸುಟ್ಟು ಹೋಗಿದ್ದು ಕಾರಣ ತಿಳಿದು ಬಂದಿಲ್ಲ. ಅಂಗಡಿಯವರು ಲೈಸೆನ್ಸ್ ಮಾಡಿಕೊಂಡಿರಲಿಲ್ಲ. ಮಾಡಿಸಿಕೊಂಡರೆ ಅನುಕೂಲವಾಗುತ್ತಿತ್ತು. ಹಾಗಾಗಿ ಅಂಗಡಿ ಮಾಲೀಕರು ಮತ್ತು ಸಾರ್ವಜನಿಕರಿಗೆ ಹೇಳುವುದೇನೆಂದರೆ, ಯಾವುದೇ ಅಂಗಡಿ ತೆರೆಯಬೇಕಾದರೆ ನಗರಸಭೆ ವತಿಯಿಂದ ಲೈಸೆನ್ಸ್ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು. ಈಗ ಅವರಿಗೆ 80 ಲಕ್ಷ ನಷ್ಟವಾಗಿದೆ ಎಂದು ಹೇಳುತ್ತಿದ್ದಾರೆ. ಲೈಸೆನ್ಸ್ ಇದ್ದಿದ್ರೆ ಅಷ್ಟು ಹಣ ಬರುತ್ತಿತ್ತು ಎಂದು ಹೇಳಿದ್ದಾರೆ. ಗೊತ್ತಾಗ್ತಾ ಇಲ್ಲ. ಶಾರ್ಟ್ ಸರ್ಕ್ಯೂಟಿಂದ ಆಯ್ತಾ ಇಲ್ಲ ಯಾರಾದರೂ ಬೆಂಕಿ ಹಚ್ಚಿದ್ರೆ ವಾರ್ನಿಂಗ್ ಬಂದಾಗ ಏನು ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾದ್ಮೇಲೆ ಗೊತ್ತಾಗ್ತದೆ ಏನು ಅಂತ. ಬಟ್ ಟ್ರೇಡ್ ಲೈಸೆನ್ಸ್ ಇಲ್ಲ. ಲೈಸೆನ್ಸ್ ಇಲ್ಲದ್ರಿಂದ ಅವರೆಲ್ಲ ಲೋನ್ ಎಲ್ಲ ಇದೆಯಂತೆ. ಅವರಿಗೆಲ್ಲ ಬೆನಿಫಿಟ್ ಆಗೋದು ಲೈಸೆನ್ಸ್ ತೊಗೊಂಡಿಲ್ಲ ಅವರು. ಅದಕ್ಕೆ ಸಾರ್ವಜನಿಕರಲ್ಲಿ ಒಂದು ಮನವಿ, ಎಲ್ಲರೂ ಪ್ರತಿಯೊಬ್ಬರು ಅಂಗಡಿ ಓಪನ್ ಮಾಡೋದಕ್ಕಿಂತ ಮುಂಚೆ ನಗರಸಭೆಯಿಂದ ಪ್ರತಿಯೊಬ್ಬರು ಸಹ ಲೈಸೆನ್ಸ್ ತೊಗೊಂಡು ಅಂಗಡಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಅಂದಾಜು ಇವಾಗ ಇದು ಎಷ್ಟು ಲಾಸ್ ಆಗಿರ್ಬೋದು ಸರ್? ಅವರಿಗೆ ಲೈಸೆನ್ಸ್ ಇದ್ದರೆ ಎಷ್ಟು ಹಣ ಇದು ಆಗಿರ್ಬೋದು? ಏನು ಲೈಸೆನ್ಸ್ ಇದ್ದರೆ ಅವ್ರದ್ದೇನು ಬೆನಿಫಿಟ್? ಈಗ ಹೆಚ್ಚು ಕಮ್ಮಿ ಒಂದು 80 ಲಕ್ಷ ಲೋನ್ ಮಾಡಿದರೆ 80 ಲಕ್ಷನೂ ಕ್ಲೈಮ್ ಆಗೋದು ಅವ್ರಿಗೆ. 80 ಲಕ್ಷನೂ ಕ್ಲೈಮ್ ಆಗೋದು ಅವ್ರಿಗೆ ಬೆನಿಫಿಟ್ ಆಗ್ತಾಯಿತ್ತು. ಅವರೇನೋ ಲೈಸೆನ್ಸ್ ಇಲ್ಲ ಅಂತಿದ್ದಾರೆ. ಬಟ್ ಏನೋ ಲಾಸ್ಟ್ ಇಯರ್ದು ಬೇರೆ ಅಂಗಡಿದಿದೆ, ಚೆಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಪರಿಶೀಲನೆ ಮಾಡಿ ಹೇಳಿದ್ರೆ ನಾವು ನೋಡಿ ಚೆಕ್ ಮಾಡಿ ಹೇಳ್ತೀವಿ. ಅವ್ರಿಗೆ ಮನವಿ ಮಾಡಿದ್ದೀವಿ ಎಲ್ಲರೂ. ಸರ್, ಹಿರೇಬಿದನೂರು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲವೊಂದು ಕಾರ್ಖಾನೆಗಳಿಗೆ ಲೈಸೆನ್ಸ್ ಇಲ್ಲದೆ ಇರೋದು ಕೇಳ್ಪಟ್ಟಿದ್ದೀವಿ ಸರ್. ಇದ್ರ ಬಗ್ಗೆ ಎಲ್ರಿಗೂ ನಾವು ಕಂಪಲ್ಸರಿ ನಮ್ಮ ಆರೋಗ್ಯ ಶಾಖೆಯಿಂದ ಪ್ರತಿಯೊಬ್ಬರಿಗೂ ನೋಟಿಸ್ಗಳು ಕೊಟ್ಟಿದ್ದೀವಿ. ನಿಮ್ಗೇನು ಪ್ರಿಮಿಸಸಲ್ಲಿ ಏನು ಬರುತ್ತೆ ನೀವೆಲ್ಲ ನೀಟಾಗಿ ಇಟ್ಕೊಬೇಕು. ಯಾವುದೇ ರೀತಿ ಶಾರ್ಟ್ ಸರ್ಕ್ಯೂಟು ಮತ್ತೊಂದು ಆಗದ ರೀತಿ ಪ್ರತಿಯೊಂದು ನೀಟಾಗಿ ನೋಡಿ ಇಟ್ಕೊಬೇಕು ಅಂತ ಇನ್ನು ಆಲ್ರೆಡಿ ನಾವು ನೋಟಿಸ್ ಶುರು ಮಾಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಬಾರಿ ನಾವೇ ವಿಸಿಟ್ ಮಾಡಿ ಪ್ರತಿಯೊಬ್ಬರು ಪ್ರತಿಯೊಂದು ಅಂಗಡಿಗೂ ಸಹ ನೋಟಿಸ್ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ಕೊತೀವಿ ನಮ್ಮ ಕಡೆಯಿಂದ. ಸ್ಥಳಕ್ಕೆ ನಗರ ಠಾಣೆಯ ಪಿಎಸ್ಐ ಗೋಪಾಲ್ ಮತ್ತು ಸಿಬ್ಬಂದಿ ಅಗ್ನಿಶಾಮಕ ದಳ ಸೇರಿದಂತೆ ನಗರಸಭೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತಿತರರು ಹಾಜರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ.
ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವೋಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 97417 44492, 9986744492. Another number 08156 272799. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಸೆಲ್ ಯೋರ್ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ
ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಅಧಿಕಾರ ವಿಕೇಂದ್ರೀಕರಣಕ್ಕಾಗಿ ಅಸ್ತಿತ್ವಕ್ಕೆ ಬಂದಿರುವ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರಿಗೆ ಇನ್ನು ಮುಂದೆ ಈ ಸ್ವತ್ತು ವಿಲೇವಾರಿ ಮಾಡಲು ಸರ್ಕಾರ ಅಧಿಕಾರ ನೀಡಿದೆ. ಈ ಕುರಿತು ಒಂದು ವರದಿ. ಕನ್ಸ್ಟ್ರಕ್ಷನ್ ಇಯರ್ ಅಂತ ಹೇಳ್ತಾರೆ. ಕಟ್ಟಡ ಯಾವ ವರ್ಷದಲ್ಲಿ ನಿರ್ಮಾಣ ಆಗಿದೆ ಆ ನಿರ್ಮಾಣದ ಇಯರ್ ಅನ್ನು ತಗೊಂಡು ಅದರ ಪ್ರಕಾರ ಕೋಷ್ಟಕ 5 ವರ್ಷಗಳಿಂದ ರೇಟ್ಸ್ ನ ಫಿಕ್ಸ್ ಮಾಡಿದ್ದಾರೆ. ಹೌದು, ಗ್ರಾಮೀಣ ಪ್ರದೇಶದಲ್ಲಿ ಮಿನಿ ಸರ್ಕಾರಗಳೆಂದು ಗುರುತಿಸಲ್ಪಟ್ಟ ಗ್ರಾಮ ಪಂಚಾಯಿತಿಗಳಿಗೆ ಈಗಾಗಲೇ ಅನೇಕ ರೀತಿಯ ಅಧಿಕಾರವನ್ನ ನೀಡಲಾಗಿದ್ದು, ಅದರ ಜೊತೆಗೆ ಸಾರ್ವಜನಿಕರಿಗೆ ತ್ವರಿತವಾಗಿ ನಿವೇಶನಗಳಿಗೆ ಅಥವಾ ಕಟ್ಟಡಗಳಿಗೆ ಸಂಬಂಧಿಸಿದಂತೆ ಈ ಸ್ವತ್ತನ್ನ ನೀಡಲು ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದ್ದು, ಅದರಲ್ಲಿ ಈ ಬಾರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಸಹ ವಿಲೇವಾರಿಯ ಅಧಿಕಾರ ನೀಡಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಇರುವ ಅಧಿಕಾರ ಮತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಂಪನ್ಮೂಲ ಕ್ರೋಢೀಕರಿಸಲು ಹಾಗೂ ತೆರಿಗೆ ವಸೂಲಿ ಮಾಡುವ ಸಲುವಾಗಿ ಅಗತ್ಯ ತರಬೇತಿ ನೀಡಲು ಸರ್ಕಾರ ಮುಂದಾಗಿದೆ. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರಿಗೆ ಈ ಸ್ವತ್ತು ಅಭಿಯಾನದ ಬಗ್ಗೆ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಮಾಸ್ಟರ್ ಟ್ರೈನರ್ ತನ್ವೀರ್ ಅಹ್ಮದ್ ಅವರು ಈ ಸ್ವತ್ತಿನ ಕುರಿತು ಸರ್ಕಾರ ಹೊರಡಿಸಿರುವ ಆದೇಶ ಮತ್ತು ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಿಗೆ ಇರುವ ಅಧಿಕಾರ ಹಾಗೂ ಜವಾಬ್ದಾರಿಗಳ ಕುರಿತು ಸಮಗ್ರವಾಗಿ ಮಾಹಿತಿಯೊಂದಿಗೆ ತರಬೇತಿ ನೀಡಿದ್ದಾರೆ. ಸೆಕ್ರೆಟರಿಗೆ 2 ಡೇಸ್ ಪಿಡಿಒ, 4 ದಿನ ಚೀಫ್ ಸೆಕ್ರೆಟರಿ, 3 ದಿನ ಇಒ ಅವರಿಗೆ, ಕಡೆಗೆ ಮತ್ತೆ ಅಪ್ರೂವಲ್ಗೆ ವರ್ಕಿಂಗ್ 2 ಡೇಸ್ ಅಪ್ರೂವಲ್ ಇವರಿಗೆ ಬರುತ್ತೆ, ಪಿಡಿಒಗೆ ಬರುತ್ತೆ. ಫೈನಲ್ ಅಪ್ರೂವಲ್ ಅದನ್ನು ಕೊಡಬೇಕಾಗುತ್ತೆ. ಅರ್ಜಿಯನ್ನ ಅವರು ಸಿಟಿಜನ್ ಲಾಗಿನ್ ಅಲ್ಲಿ ಅವರು ರೈಸ್ ಮಾಡಬೇಕಾದ್ರೆ ಅವರು ಎಲ್ಲಾದ್ರೂ ಗ್ರಾಮ 1 ಸೆಂಟ್ರಲ್ ಆಗಿರ್ಬೋದು ಅಥವಾ ಕಾಲೇಜು ಸೇವಕರಲ್ಲೇ ಆಗಿರ್ಬೋದು ಅಥವಾ ಓನ್ ಆಗಿ ಅವರೇ ನಿಮ್ಮ ಗ್ರಾಮಗಳಲ್ಲಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳು ಏನಾದ್ರು ಇರ್ತಾರೆ, ಕಂಪ್ಯೂಟರ್ಸ್ ಇಟ್ಕೊಂಡಿರ್ತಾರೆ, ಅವರು ಕೂಡ ಲಾಗಿನ್ ಮಾಡ್ಕೊಂಡು ಅರ್ಜಿಯನ್ನ ಅವರೇ ಅಪ್ಲೈ ಮಾಡ್ಬೋದು. ಆಸ್ತಿ ಮಾರಾಟ, ಗಿಫ್ಟ್ ಡೀಡು, ವಿಲ್ ಹಕ್ಕುಪತ್ರ, ಸೇಲ್ ಡೀಡು, ರಿಲೀಸ್ ಡೀಡು, ವರ್ಗಾವಣೆ, ಸೆಟಲ್ಮೆಂಟು, ಇವೆಲ್ಲ ಅಡಿಯಲ್ಲಿ ನಾವು ಆಸ್ತಿ ಮುಟೇಶನ್ ಹಾಕ್ಬೋದು. ಇದಕ್ಕೆ ಎಷ್ಟು ಶುಲ್ಕ ಹಾಕಬೇಕು ಅಂತ ಇದೆ. 50 ರೂಪಾಯಿ ಇದೆ. ಆಮೇಲೆ ಮನೆಗಳಿಗೆ ನಲ್ಲಿ ಮತ್ತು ನೀರು ಸಂಪರ್ಕ ಕಲ್ಪಿಸಲು ಶುಲ್ಕ ಸ್ವಲ್ಪ ಅವರು ಎಲ್ಲರಿಗೂ ಮಾಹಿತಿ ತಗೋತರ ಹೋಗುತ್ತೆ. ಯಾಕಂದ್ರೆ ಗೊತ್ತ ವಿಷಯಗಳನ್ನ ಸಾಮಾನ್ಯ ಜನರಿಗೆ ತಿಳಿಸಬೇಕು. ಅಧ್ಯಕ್ಷರು ಕೂಡ ಅಧಿಕಾರ ಕೊಟ್ಟಿದ್ದಾರೆ ಅಂತ ಹೋಗ್ಬೇಕು. ನೋಡಿ, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ ತಿದ್ದುಪಡಿ 2025 ಇದು 7/4/2025ರಲ್ಲಿ ಒಂದು ಅಧಿಸೂಚನೆ ಜಾರಿ ಆಯಿತು. ಇದರ ಪ್ರಕಾರ ನಿಮಗೆ ಒಂದು ಫ್ಲೋ ಚಾರ್ಟ್ ನ ಕೊಡ್ತೇನೆ, ಅದನ್ನ. ತರಬೇತಿ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಅನೇಕ ಸಂದೇಹಗಳು ಮತ್ತು ಸರ್ಕಾರದ ಆದೇಶಗಳ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡರು. ಕೊನೆಯದಾಗಿ ತರಬೇತಿಯನ್ನ ಉತ್ತಮವಾಗಿ ನೀಡಲಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಂದ್ರಕಲಾ ಅಂತ, ಮಳ್ಳೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾವು. ಈ ಒಂದು ಟ್ರೈನಿಂಗಿಂದ ನಮಗೇನು ಗೊತ್ತಾಯಿತು ಅಂತಂದರೆ, ಈಗ ನಮಗೆಲ್ಲ ಅಧಿಕಾರಿಗಳು ಒಂದು ಚೆಕ್ ಪವರ್ ಅನ್ನೋದನ್ನು ನಮಗೆ ಕೊಟ್ಟಿದ್ರು. ದೇಶಕ್ಕೆ ಪ್ರಧಾನಮಂತ್ರಿ ಹಾಗೂ ರಾಜ್ಯಕ್ಕೆ ಸಿದ್ದರಾಮಯ್ಯ ಹಾಗೂ ಹಾಗೆ ನಿಮ್ಮ ಪಂಚಾಯತಿಗೂ ಸಹ ನೀವು CM ಇದ್ದಾಗೆ, ಪ್ರಧಾನಿ ಇದ್ದಾಗೆ ಅಂತ ಹೇಳ್ತಿದ್ರು. ಅದೇ ರೀತಿ ಈಗ ನಮ್ಮ ಒಂದು ಅಂತಿಮ ಒಂದು ಘಟ್ಟದಲ್ಲಿ ನಮ್ಮಿರೋ ದಿನಗಳಲ್ಲಿ ಈ ಖಾತೆ ಸಹ ನಮಗೆ ಒಂದು ಪವರ್ ಗೌರ್ಮೆಂಟ್ ನಮಗೆ ಕೊಟ್ಟಿರೋದ್ರಿಂದ ತುಂಬ ಅನುಕೂಲ ಆಯಿತು. ಇದು ಸಹ ನಮ್ಗೆ ಒಳ್ಳೆ ಇದಾಯಿತು, ಎಲ್ಲ ತಿಳ್ಕೊಳ್ಳೋ ಹಾಗೆ ಆಯಿತು ಅಂತ ನಾನು ಒಂದು 5 ಲಕ್ಷ 2 ಲಕ್ಷ ತಗೊಂಡಿದ್ದೆ. ಈ ಸತ್ತು ಮಾಡಿದ್ದಾರೆ, ಅದು ಭಾಳ ಭಾರಿ ಅನುಕೂಲ ಆಗೈತೆ. ಅದು ಈ ಸತ್ತಿದ್ರೆ ಪಾಪ ಯಾರೋ ಬರೋನಿಗೆ ಒಂದು ಮನೆ ಕಟ್ಟೋದಕ್ಕೆ ಒಂದು 5 ಲಕ್ಷ ಲೋನ್ ಕೊಡೋಕ್ಕೆ ಒಳ್ಳೆ ಆದೇಶ ಇದೆ. ಇದು ಭಾರಿ ಸಂತೋಷ ಈಗ ಗೌರ್ಮೆಂಟ್ ಮಾಡೋ ಕೆಲಸ. ಅದರಿಂದ ಭಾರಿ ತೊಂದರೆ. ನಾವು ಬೆಳಗ್ಗೆಯಿಂದ ಒಳ್ಳೆ ಆದೇಶ ಕೊಟ್ಟಿದ್ದು ಗೌರ್ಮೆಂಟ್ ಅವ್ರಿಗೆಲ್ಲ ಉದ್ಯೋಗ ಹೇಳಬೇಕು. ಬೆಳಗ್ಗೆ ಪಿಂಟು ಅರ್ಥ ಆಗಿ ನಮ್ಮ ದೇಶಕ್ಕೆ ಈ ಥರ. ANSIRD ಸಂಪನ್ಮೂಲ ವ್ಯಕ್ತಿ ಶ್ರೀನಿವಾಸ್, ವಿವಿಧ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಇಲ್ಲೊಂದು ಸರ್ಕಾರಿ ಶಾಲೆಯ ಅವ್ಯವಸ್ಥೆಗಳ ಕುರಿತು MMTV ವಾಹಿನಿ ಸರಣಿ ವರದಿಗಳ ಮೂಲಕ ಬೆಳಕಿಗೆ ತಂದಿತ್ತು. ಇದೀಗ ಅವ್ಯವಸ್ಥೆಗೆ ಕಾರಣರಾದವರನ್ನು ಸಂಬಂಧಪಟ್ಟ ಇಲಾಖೆ ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ಈ ಕುರಿತು ಒಂದು ವರದಿ.
ಬಂದು ಡ್ಯೂಟಿ ಮಾಡ್ತಾರೆ, ಮಕ್ಕಳ ಜೀವದಲ್ಲಿ ಯಾಕೆ ಏನಾಗುತ್ತೆ ಗೊತ್ತಾ? ಸುಮ್ಮನೆ ಇವು ಗೌರಿಬಿದನೂರು ನಗರದ ಇಡಗೂರು ರಸ್ತೆಯಲ್ಲಿ ಇರುವ ಆದರ್ಶ ಶಾಲೆಯ ಅವ್ಯವಸ್ಥೆಗಳ ಕುರಿತು ಎಂಎಂಟಿವಿ ವಾಹಿನಿಯಲ್ಲಿ ಸರಣಿ ವರದಿಗಳು ಪ್ರಸಾರವಾಗಿತ್ತು. ಶಾಲೆಯಲ್ಲಿ 253 ವಿದ್ಯಾರ್ಥಿನಿಯರು ಮತ್ತು 240 ವಿದ್ಯಾರ್ಥಿಗಳು ಒಟ್ಟು 493 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಆದರೆ ಈ ಶಾಲೆಯಲ್ಲಿ ನೆಲಕ್ಕೆ ಜೋತು ಬಿದ್ದಂತಿರುವ ಫ್ಯಾನ್ಗಳ ರೆಕ್ಕೆಗಳು, ವಿದ್ಯುತ್ ಸ್ವಿಚ್ ಬೋರ್ಡ್ನಿಂದ ಬೇರ್ಪಟ್ಟು ಹೊರಬಿದ್ದಿರುವ ಸಾಕೆಟ್ಗಳು, ಶೌಚಾಲಯಕ್ಕೆ ನೀರು ಹಾಯಿಸುವ ಪರಿಕರಗಳು ನೆಲಕ್ಕೆ ಉರುಳಿರುವುದು, ಶೌಚಾಲಯದಲ್ಲಿ ಹುಳಗಳ ರಾಶಿ. ಸರ್ಕಾರವು ವಿದ್ಯಾರ್ಥಿನಿಯರ ಆರೋಗ್ಯದ ದೃಷ್ಟಿಯಿಂದ 2022ರಲ್ಲಿ ನೀಡಿರುವ ಐರನ್ ಮತ್ತು ಪೋಲಿಕ್ ಆಸಿಡ್ ಮಾತ್ರೆಗಳ ಅವಧಿ ಮುಗಿದಿದ್ದರೂ ಆ ಮಾತ್ರೆಗಳನ್ನು ಗೋದಾಮಿನಲ್ಲಿ ಹಾಗೆಯೇ ಸಂಗ್ರಹಿಸಿ ಇಡಲಾಗಿರುವ ಮಾತ್ರೆಗಳು ಸೇರಿದಂತೆ ಶಾಲೆಯಲ್ಲಿ ಅವ್ಯವಸ್ಥೆ ಬಗ್ಗೆ ಬೆಳಕಿಗೆ ತಂದಿತ್ತು. ಅಲ್ಲದೆ ಆಡಳಿತ ವ್ಯವಸ್ಥೆಯ ವೈಫಲ್ಯವನ್ನ ಬೆಳಕಿಗೆ ತರುವಲ್ಲಿ ಯಶಸ್ವಿಯಾಗಿತ್ತು. ಈ ಸಂಬಂಧ ಅಧಿಕಾರಿಗಳು ಸಹ ಭೇಟಿ ನೀಡಿ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಿದ್ದರು. ಇದನ್ನು ತರೋದು ಯಾರಮ್ಮ? ಆಟೋ ಡ್ರೈವರು. ಸರ್, ಮುಂದೆ ಸಂಪರ್ಕಿಸಬೇಕು ಅಂತಂದ್ರೆ ನಾವು ಬಂದಿರೋದಾಗಲಿ ಅಧಿಕಾರಿ ಬಂದಿರೋದಾಗಲಿ ನೀವು ಮುಚ್ಚಿಡಕ್ಕೆ ಮುಚ್ಚಾಗಲ್ಲ. ಅಲ್ಲ, ಏನ್ ಗೊತ್ತಾ, ಹುಡುಗರೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಹಸಿಟ್ಟು ನೋಡು ಮಾಡ್ಬಿಡ್ತಾರೆ. ಬೇರೆ ಯಾರಾದ್ರೂ ಬಂದು ಯೋಗ್ಯರು ಬಂದು ಡ್ಯೂಟಿ ಮಾಡ್ತಾರೆ, ಮಕ್ಕಳ ಜೀವದಲ್ಲಿ ಯಾಕೆ ಏನಾಗುತ್ತೆ ಗೊತ್ತಾ? ಸುಮ್ಮನೆ ಇವು BO ಸರ್ ಎಲ್ಲಿದ್ದೀರಾ ಈಗ? ನಮಸ್ತೆ, ಎಲ್ಲಿದ್ದೀರಾ? ಮೇಡಮ್, ಒತ್ತಡ ನಿಮ್ಗೆ ಒಂದು ಸ್ಕೂಲು, ನಮಗೆ 313 ಸ್ಕೂಲ್ ಫುಡ್ದು, 407 ಸ್ಕೂಲು, 42,000 ಮಕ್ಕಳು, 2,600 ಟೀಚರ್ಸು. ಯಾಕೆ ನಮಗಿರಲ್ವಾ? ಇಷ್ಟೇ ಅಲ್ಲಲ್ಲ, ಇಷ್ಟೆಲ್ಲ ಇದಾಗ್ತಿದೆ. ನೀವು ಯಾರು ಪರ್ಮಿಷನ್ ಯಾರು ಕೊಟ್ರು? ನಿಮಗೆ ಪರ್ಮಿಷನ್ ಯಾರು ಕೊಟ್ಟರು? ಯಾರ ಹತ್ರ ಪರ್ಮಿಷನ್ ತಗೊಂಡು ಹೋಗಿದ್ದೀರಾ ನೀವು? ಯಾವ ಟೆಪಲಲ್ಲಿ ಯಾರು ಪರ್ಮಿಷನ್ ಕೊಟ್ಟವ್ರೆ? ಯಾರು ಕೇಳಿದ್ರಿ ನೀವು? ಇಷ್ಟೆಲ್ಲ ಇಶ್ಯೂ ಆಗ್ತಿದೆ, ನಿಮ್ಗೆ ಯಾರು ರಜೆ ಕೊಟ್ಟಿದ್ದು? ನಿಮ್ಮ SDMC ಅವ್ರು ಕೇಳಿದ್ದೀರಾ? ಮೇಡಮ್, ಕತೆಗೆ ನೋಡಿ, ಒಂದು ಕಡೆ ಜವಾಬ್ದಾರಿ. ನಾವೇನು ಫ್ರೀಯಾಗಿ ಯಾರು ಕೆಲಸ ಮಾಡ್ತಿಲ್ಲ. ಸರ್ಕಾರದಿಂದ ಅಪಾಯಿಂಟ್ ಆಗಿದ್ದೀವಿ, ಸಂಬಳ ತಗೋತಿದ್ವಿ, ನಮ್ಮ ಜವಾಬ್ದಾರಿ ನಿರ್ವಹಿಸಬೇಕು ನಾವು. ಯಾರು ಮಾಡಿದ್ದೀವಿ ಎಲ್ಲ ಯಾರು ಮಾಡ್ಕೊಂಡಿರೋದು? ಯಾರ್ದು ಇಶ್ಯೂ? ಈಗ ಬೇಳೆ ಅಷ್ಟೆಲ್ಲ ಅಲ್ಲ, ಬೇಳೆ ಅಷ್ಟು ಹುಳ ಇದೆ, ಅದು ಧೂಳೆಲ್ಲ ಇದೆ, ಅದನ್ನ ಹೆಂಗ್ ಬಳಸ್ತಿದ್ದೀರಾ? ಏನ್ ಬಂದು ಪ್ರತಿಯೊಬ್ಬರಿಗೂ ನೀವು ಹೇಳ್ಕೊಡ್ಬೇಕಾ? ವಿಟಮಿನ್ ಅವರು ನೀವು ಎಷ್ಟು ಬಂದು ನೋಡಿದ್ದೀರಾ? ಅದನ್ನ ತಿಂಗಳಿಗೆಲ್ಲ ಬಂದಿದ್ರಿ, ಹೆಂಗ್ರಿ ಅದು ಹಂಗಿರಕ್ಕೆ ಸಾಧ್ಯ? ಇದೀಗ ವರದಿಯನ್ನ ಆಧರಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ವಿ ರಮೇಶ್ ಅವರು ಆದರ್ಶ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ಗಂಗಾಂಬಿಕಾ NC ಅವರನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಒಟ್ನಲ್ಲಿ ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ವರದಿ ಮೂಲಕ ಬೆಳಕಿಗೆ ತಂದು ಅಧಿಕಾರಿಗಳನ್ನ ಎಚ್ಚರಿಸಿದ್ದ ಎಂಎಂಟಿವಿ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಅಪಾರ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. KP ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ.
ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. ಡಿಸಿ और ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ. ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಕಾರ್ಯನಿರತ ಪತ್ರಕರ್ತರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಘದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಪತ್ರಕರ್ತರ ಭವನದಲ್ಲಿ ಅದ್ಧೂರಿಯಾಗಿ ನೆರವೇರಿತು. ಪದಾಧಿಕಾರಿಗಳು ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಅಧಿಕಾರ ವಹಿಸಿಕೊಂಡರು. ನವೆಂಬರ್ 9ರಂದು ನಡೆದಿದ್ದ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ವಿಜೇತರಾಗಿದ್ದ ಎಲ್ಲ ಪದಾಧಿಕಾರಿಗಳು ಗುರುವಾರ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಅಧಿಕಾರ ವಹಿಸಿಕೊಂಡರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ 2025-28ನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆಗೊಂಡಿರುತ್ತೇನೆ. ನಾನು ರವಿಕುಮಾರ್ ನಾನು ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆಗೊಂಡಿರುತ್ತೇನೆ. ಸಂಘದ ಬೈಲಾ ಮತ್ತು ನಿಯಮಗಳಿಗೆ ಬದ್ಧವಾಗಿ ಕೆಲಸ ಮಾಡಲು ಕಂಕಣಬದ್ಧವಾಗಿದ್ದೇನೆ. ಸಂಘದ ಸದಸ್ಯರ ಹಿತ ಕಾಯಲು ಮತ್ತು ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ಸಮರ್ಪಿಸಿಕೊಳ್ಳುತ್ತೇನೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ. ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿ ಘನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ದೇವರು ಮತ್ತು ತಂದೆ ತಾಯಿ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಮಸ್ಕಾರಗಳು. ಕೆಲಸ ಮಾಡಲು ಕಂಕಣಬದ್ಧವಾಗಿದ್ದೇನೆ. ಸಂಘದ ಸದಸ್ಯರ ಹಿತ ಕಾಯಲು ಮತ್ತು ಸಂಘದ ಆಶಯಗಳನ್ನು ಸದಾ ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ಸಮರ್ಪಿಸಿಕೊಳ್ಳುತ್ತೇನೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ. ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸರ್ವ ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿ ಘನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆಂದು ನನ್ನ ತಂದೆ ತಾಯಿಯ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ 2025-28ನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ನಾನು ಮುದ್ದುಕೃಷ್ಣ BK ಜಿಲ್ಲಾ ಖಜಾಂಚಿಯಾಗಿ ಆಯ್ಕೆಗೊಂಡಿರುತ್ತೇನೆ. ಸಂಘದ ಬೈಲಾ ಮತ್ತು ನಿಯಮಗಳಿಗೆ ಬದ್ಧವಾಗಿ ಕೆಲಸ ಮಾಡಲು ಕಂಕಣಬದ್ಧವಾಗಿದ್ದೇನೆ.
ಸಂಘದ ಸದಸ್ಯರ ಹಿತ ಕಾಯಲು ಮತ್ತು ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ನನ್ನನ್ನು ಸಮರ್ಪಿಸಿಕೊಳ್ಳುತ್ತೇನೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ. ಸಂಘದ ಒಗ್ಗಟ್ಟು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿಘನತೆ ಹೆಚ್ಚಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ನನ್ನ ಆತ್ಮಸಾಕ್ಷಿಯಾಗಿ ದೇವರ ಹೆಸರಿನಲ್ಲಿ ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುತ್ತಿದ್ದೇನೆ. ನಮಸ್ಕಾರಗಳು. ಕಾರ್ಯನಿರತ ಪತ್ರಕರ್ತರ ಸಂಘದ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದ 2025-2028ನೇ ಸಾಲಿಗೆ ನಡೆದ ಚುನಾವಣೆಯಲ್ಲಿ ಎನ್ ಚಂದ್ರಶೇಖರ್ ಆದ ನಾನು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಆಯ್ಕೆಗೊಂಡಿರುತ್ತೇನೆ. ಸಂಘದ ಬೈಲಾ ಮತ್ತು ನಿಯಮಗಳಿಗೆ ಬದ್ಧವಾಗಿ ಕೆಲಸ ಮಾಡಲು ಕಂಕಣಬದ್ಧವಾಗಿದ್ದೇನೆ. ಸಂಘದ ಸದಸ್ಯರ ಹಿತ ಕಾಯಲು ಮತ್ತು ಸಂಘದ ಆಶಯಗಳನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ಕಟಿಬದ್ಧವಾಗಿ ಸಮರ್ಪಿಸಿಕೊಳ್ಳುತ್ತೇನೆ ಹಾಗೂ ಯಾವುದೇ ಸಂದರ್ಭದಲ್ಲಿ ಸಂಘ ವಿರೋಧಿ ಚಟುವಟಿಕೆ ಮಾಡುವುದಿಲ್ಲ. ಸಂಘದ ಒಗ್ಗಟ್ಟನ್ನು ಕಾಪಾಡಿಕೊಂಡು ಸದಸ್ಯರ ಹಿತ ಕಾಯುವ ಮತ್ತು ವೃತ್ತಿಘನತೆ ಹೆಚ್ಚಿಸುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನನ್ನ ತಂದೆ ತಾಯಿ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಧನ್ಯವಾದಗಳು. ಪತ್ರಕರ್ತರ ಭವನದಲ್ಲಿ ನಡೆದ ಅದ್ಧೂರಿ ಕಾರ್ಯಕ್ರಮದಲ್ಲಿ ವಿವಿಧ ಪದಾಧಿಕಾರಿ ಸ್ಥಾನಗಳ ಎಲ್ಲ 25 ಮಂದಿ ಪದಾಧಿಕಾರಿಗಳು ಅಧಿಕಾರ ವಹಿಸಿಕೊಂಡರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು, ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಖಜಾಂಚಿ ವಾಸುದೇವ ಹೊಳ್ಳ ಮತ್ತು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ರವಿಕುಮಾರ್ ಅವರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು, ಪತ್ರಕರ್ತರು ಪ್ರಾಮಾಣಿಕತೆ ಉಳಿಸಿಕೊಳ್ಳಬೇಕು, ಸದಸ್ಯರ ಹಿತಕ್ಕೆ ಸಂಘ ದುಡಿಯಬೇಕು, ಎಲ್ಲ ಪದಾಧಿಕಾರಿಗಳು ಸಂಘದ ಸದಸ್ಯರ ಹಿತಕ್ಕಾಗಿ ಶ್ರಮಿಸುವಂತೆ ಸಲಹೆ ನೀಡಿದರು. ಖಂಡಿತ ಅವರಿಗೆ ಕೊಡಿ. ಹಾಗಾಗಿ ಈ ದೃಷ್ಟಿಯಲ್ಲಿ ಇಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ತುಂಬ ವೈಯಕ್ತಿಕವಾಗಿ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಹಾಗಾಗಿ ಇವೆಲ್ಲ ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಪತ್ರಕರ್ತರ ಸಂಘಟನೆಯ ಚುನಾವಣೆಯನ್ನು ಹೇಗೆ ನಡೆಸ್ಬೋದು, ಹೇಗೆ ಹಿಂದೆ ಚುನಾವಣೆ ನಡೆದಿಲ್ಲ ಅಂತೇಳಲ್ಲ, ಆಯಾ ಕಾಲಘಟ್ಟಕ್ಕೆ ಆ ಸಂದರ್ಭದಲ್ಲಿ ನಡ್ಕೊಂಡು ಬಂದಿದ್ದೇವೆ. ಆದರೆ ಹೆಚ್ಚು ಈ ಬೈಲಾದ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು, ಹೆಚ್ಚು ಜಾಗೃತಿಯನ್ನು ಈ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಂಡು ಬೇರೆ ಬೇರೆ ಫೋನ್ಗಳಲ್ಲಿ ಮಾತನಾಡುವ ಮೂಲಕ ಟ್ಯಾಕಲ್ ಮಾಡಿ ಏನೋ ಅನುಮಾನಗಳು ಬಂದರೂ ಅದನ್ನು ತಕ್ಷಣವೇ ಕ್ಲಾರಿಫೈ ಮಾಡಿ ಈ ಥರದ್ದೆಲ್ಲವೂ ಸರ್ಕಸನ್ನು ಒಟ್ಟಾರೆ ಒಬ್ಬ ವ್ಯಕ್ತಿಯಾಗಿ ಮಾಡಿದ್ದಿದೆಯಲ್ಲ ರವಿಕುಮಾರ್. ಹಾಗಾಗಿ ಟೆನೆಕ್ಸ್ ರವಿಕುಮಾರ್ ಅವರಿಗೆ ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮಾಡ್ಕೊಂಡು ಅಭಿನಂದನೆ. ಸಂಘಟನೆ ನಡೆಸೋದು ಭಾಳ ಕಷ್ಟ. ನೀವೇನಾರು ಕೇಳಿ ನನಗೆ ಏನಾದ್ರು ಪದಾಧಿಕಾರಿ ಆಗ್ಬೇಕು ಸರ್, ಅದಾಗಬೇಕು ಇದಾಗಬೇಕು ಅಂತೇಳಿ ತುಂಬ ಜನರು ಹೇಳ್ತಾರೆ. ಆದರೆ ರವಿ ನಮ್ಮ ಇದರಲ್ಲಿ ಬೆಳಗಾವಿಯಲ್ಲಿ ನಡೆದಂಥ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಯಾರನ್ನ ಚುನಾವಣಾಧಿಕಾರಿ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬಂತು. ಯಾರನ್ನ ಅಂತೇಳಿ ಬೇರೆ ಬೇರೆಯವ್ರನ್ನೆಲ್ಲ ಮಾತನಾಡಿದ್ರೆ ಅವರೆಲ್ಲ ಇಲ್ಲ ನಾನು ಸ್ಪರ್ಧೆ ಮಾಡಬೇಕು ಅಂತಿದ್ದೀನಿ, ನಮ್ಮ ಕೈಲಾಗಲ್ಲ ಅಂತೇಳಿ. ಬೇರೆಯವರು ಇನ್ಯಾರನ್ನ ಕೇಳಿದ್ರೆ ಅವರು ಕೂಡ ಏನೋ ಒಂದು ನೆಪ ಹೇಳ್ತಾಯಿದ್ರು. ಆಮೇಲೆ ಹಿಂದೆ ಚುನಾವಣಾಧಿಕಾರಿಯಾಗಿ ಕೆಲಸ ಮಾಡಿದಂಥ 2-3 ಬಾರಿ ಚುನಾವಣೆ ಮಾಡಿಕೊಟ್ಟಂಥ ಸುತ್ತ ರಾಮೇಗೌಡರು ಭಾಳ ಸೀನಿಯರ್ ಮೋಸ್ಟು, ಆದರೆ ಈ ಬಾರಿ ನನಗೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. ಅಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆ ಚುನಾವಣೆ ನಡೆಸುವಂಥ ಈ ಜವಾಬ್ದಾರಿಯನ್ನು ಯಾರೇ ಹೆಗಲಿಗೆ ಕಟ್ಟಬೇಕು ಅಂತೇಳಿ ಯೋಚನೆ ಮಾಡಿ ಅಂತಿಮವಾಗಿ ನಾವು ರವಿಕುಮಾರ್ ಅವರು ಕನ್ವಿನ್ಸ್ ಮಾಡಿ ಅವರೇ ಹೆಗಲಿಗೆ ಕೊಟ್ವಿ. ಇಡೀ ಚುನಾವಣೆಯನ್ನು ಇಡೀ ರಾಜ್ಯದೊಳಗಡೆ ತುಂಬ ಪಾರದರ್ಶಕವಾಗಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಸಂಘ ಯಾವಾಗಲೂ ಕೂಡ ಆಭಾರಿಯಾಗಿರುತ್ತೆ. ಮತ್ತೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮ ಸಂಘ ನಡೆಸುವ ದೃಷ್ಟಿಯ ಸಂದರ್ಭದಲ್ಲಿ ಭಾಳ ಮಹತ್ವದ ಸಂದರ್ಭಗಳು ಬರ್ತವೆ. ಅನೇಕ ನಿರ್ಣಾಯಕ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭಗಳು ಬರ್ತವೆ. ಅಂಥ ಹೊತ್ತಿನಲ್ಲಿ ಯಾವುದೇ ಗೊಂದಲಗಳನ್ನು ಮಾಡಿಕೊಡದೆ ಸಂಘವನ್ನು ನಡೆಸೋದಕ್ಕೆ ನೀವೆಲ್ಲರೂ ಶಕ್ತಿ ಮೀರಿ ಪ್ರಯತ್ನವನ್ನು ಮಾಡಲಿ ಅಂತೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಇನ್ನು ಇದೇ ವೇಳೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಎಂ ಜಯರಾಮ್ ಮಾತನಾಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ರಚನೆಯಾದ ದಿನದಿಂದಲೂ ಸಂಘದ ಅಭಿವೃದ್ಧಿಗಾಗಿ ಶ್ರಮ ವಹಿಸಿದ್ದು ಸಂಘ ಇಂದು ಸಮೃದ್ಧಿಯಾಗಿರಲು ಸಹಕಾರಿಯಾಗಿದೆ. ಸಂಘದಲ್ಲಿ ಇನ್ನೂ ಮಾಡಬೇಕಾದ ಕೆಲಸಗಳು ಬಹಳಷ್ಟಿದ್ದು ಈ ನಿಟ್ಟಿನಲ್ಲಿ ನೂತನ ಪದಾಧಿಕಾರಿಗಳು ಪರಸ್ಪರ ಸಹಕಾರದೊಂದಿಗೆ ಮುನ್ನಡೆಯುವಂತೆ ಹೇಳಿದರು. ಯಾವುದು ಕೂಡ ಆಸೆನೂ ಇಲ್ಲ, ಅಭಿಲಾಷೆ ಇದನ್ನು ಕೂಡ ಇಲ್ಲ, ನಿರೀಕ್ಷೆನೂ ಕೂಡ ನಾನು ಈ ಸಂಘದಲ್ಲಿ ಇಟ್ಕೊಂಡು ಕೆಲಸ ಮಾಡಿಲ್ಲ. ನನ್ನ ಸದಾ ನನಗೆ ಇರ್ತಕ್ಕಂಥ ಒಂದು ಆಶಯ ಏನಪ್ಪ ಅಂದರೆ, ನಮ್ಮ ಪತ್ರಕರ್ತರ ಸಂಘ ಸದಾ ಆದರ್ಶವಾಗಿರಬೇಕು. ನೀವು ಯಾವ ರಾಜಕಾರಣಿಯ ಮುಂದೆ ಕೂಡ ಕೈ ಚಾಚಬೇಡಿ. ದಯವಿಟ್ಟು ನಿಮಗೆ ಅಂತಹ ಪರಿಸ್ಥಿತಿ ಕೂಡ ಇವತ್ತು ಈ ಸಂಘಕ್ಕಿಲ್ಲ. ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ಒಂದು ಒಳ್ಳೆ ಹಣನ ಬರ್ತಾ ಇದೆ, ಅದು ಸದ್ವಿನಿಯೋಗ ಕೂಡ ಆಗ್ತಾ ಇದೆ. ಇದನ್ನ ನಾನು ಒತ್ತಿ ಹೇಳ್ತೀನಿ. ನಮ್ಮ ಪತ್ರಕರ್ತರ ಸಂಘ ಸದಾ ಆದರ್ಶವಾಗಿರಬೇಕು, ಸಮಾಜಮುಖಿ ಆಗಿರಬೇಕು.
ಪತ್ರಿಕೋದ್ಯಮದ ಮೌಲ್ಯಗಳನ್ನು ಎತ್ತಿ ಹಿಡಿಯುವುದರ ಜೊತೆಗೆ ಪತ್ರಕರ್ತರ ಸಂಕಷ್ಟಗಳಿಗೆ ಮಾನವೀಯ ಅಂತಃಕರಣದಿಂದ ಸ್ಪಂದಿಸುವ ಗುಣವನ್ನ ಈ ಆಡಳಿತ ಮಂಡಳಿ ಸದಾ ಹೊಂದಿರಲಿ ಅಂತ ಹೇಳ್ತಾ ಈ ಆಡಳಿತ ಮಂಡಳಿಗೆ ನಾನು ಅತ್ಯಂತ ಶುಭವನ್ನ ಹಾರೈಸ್ತೇನೆ. ಈ ಆಡಳಿತ ಮಂಡಳಿ ಈ ದಿಕ್ಕಿನಲ್ಲಿ ತುಂಬಾ ಒಳ್ಳೆಯ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡಲಿ ಅಂತ ಹೇಳಿ ನನ್ನ ಮೇಲೆ ನೀವೆಲ್ಲ ಇಷ್ಟೆಲ್ಲ ಪ್ರೀತಿ ವಿಶ್ವಾಸವನ್ನ ಇಟ್ಕೊಂಡು ನೀವೆಲ್ಲ ಕಡೆ ನನಗೆ ಬಂದಾಗ ಗೌರವನ್ನ ಸಲ್ಲಿಸಿದ್ರ ನಿಮ್ಮೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ. ನಾನು ಯಾವತ್ತೂ ಕೂಡ ಒಂದು ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸಿ, ನಾನು ಸದಸ್ಯತ್ವ ಕೊಡುವಂಥ ಸಂದರ್ಭದಲ್ಲಿ ನನ್ನ ಅಣ್ಣ ತಮ್ಮ ಮೆಂಬರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದ್ರು ಕೂಡ ನನ್ನ ಕುಟುಂಬದ ಸಂಬಂಧಿಕರೇ ಅವರು ಮೆಂಬರ್ಶಿಪ್ ತಗೊಳಕ್ಕೆ ಅರ್ಹರಿಲ್ಲ ಅಂತೇಳಿ ಇದೇ ಕಳೆದ ಸಾಲಿನಲ್ಲೇ ನಾನು ಕೈ ಬಿಟ್ಟಿದ್ದೆ. ಸ್ವಂತ ಕುಟುಂಬದವರೇ ಹಾಕಿದ್ರು ಕೂಡ. ಸೊ ಅವಾಗಲೇ ಶಿವಾನಂದ್ ಸರ್ ಹೇಳ್ತಿದ್ರಲ್ಲ, ಎಲ್ಲ ನಾನು ಯಾವುದೋ ಉದ್ದೇಶಕ್ಕೆ ಮೆಂಬರ್ಶಿಪ್ನ ತುಂಬಬೇಕು ಅನ್ನತಕ್ಕಂಥದ್ದನ್ನ ಕೈ ಬಿಡಿ. ವಿಶೇಷವಾಗಿ ಮನವಿ ಏನು, ಅರ್ಹ ಇರ್ತಕ್ಕಂಥ ಪತ್ರಕರ್ತರು ಸಂಘದಿಂದ ದಯವಿಟ್ಟು ಆಚೆ ಉಳಿಬಾರ್ದು, ಅವರು ಸಂಘದ ಒಳಗಿರಬೇಕು. ಯಾರು ಪತ್ರಕರ್ತರು ಅವರ ಸ್ವಾರ್ಥ ಕೆಲಸಗಳು, ಅವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಈ ಮೆಂಬರ್ಶಿಪ್ ಕಾರ್ಡ್ ಇಟ್ಕೊಂಡು ಯೂಸ್ ಮಾಡ್ತಿದಾರಲ್ಲ, ಅವರ ಸ್ವಾರ್ಥಕ್ಕೋಸ್ಕರ ಏನಕ್ಕೂ ಅಲ್ಲ, ಅವ್ರದ್ದು ಏನೋ ಒಂದು ಕೆಲಸ ಮಾಡ್ಕೊಳ್ಳಿಕ್ಕೋಸ್ಕರ ಅಥವಾ ಅವ್ರು ಏನೋ ಒಂದು ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೋ ಇನ್ನೊಂದಕ್ಕೋ ಏನಕ್ಕೋ ಇಟ್ಕೊಳ್ತಾರಲ್ಲ, ಅಂಥವ್ರು ಈ ಸಂಘದಲ್ಲಿ ಅವಶ್ಯಕತೆ ಇಲ್ಲ. ಅವ್ರು ಇನ್ನೊಂದು ಸಂಘ ಯಾವ್ದಾವ್ದೋ ಸಂಘಗಳು ಇದಾವೆ ಅಂತ ಕಡೆ ಕಟ್ಕೊಂಡು ಅವ್ರು ಎಲ್ಲಾದ್ರೂ ಹೋಗ್ಲಿ. ಪವಿತ್ರವಾಗಿರ್ತಕ್ಕಂಥ ಸಂಘವನ್ನ ಪವಿತ್ರವಾಗಿ ಉಳಿಸ್ತಕ್ಕಂಥ ಕೆಲಸ ಎಲ್ಲ ನಿಮ್ಮೆಲ್ಲರ ಮೇಲೂ ಇದೆ. ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಪತ್ರಕರ್ತರು ಮರೆತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳನ್ನ ಮರೆತಿರ್ತಕ್ಕಂಥವ್ರು ಆಯ್ಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಈ ನಿಟ್ಟಿನಲ್ಲಿ ಮಾನ್ಯ ನಾನು ಶಿವಾನಂದ್ ಸರ್ ಅವರು ಕೂಡ ಬಹಳ ಕಳಕಳಿಯಿಂದ ಇದು ಮಾಡ್ತೇನೆ. ಈ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ಎಂ ಜಯರಾಮ್, ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಸೇರಿದಂತೆ ಇತ್ತೀಚೆಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಪತ್ರಕರ್ತರನ್ನು ಗೌರವಿಸಲಾಯಿತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ಯೋಜನೆಗಳ ಅನುಷ್ಠಾನ ಹಾಗೂ ತೆರಿಗೆ ಸಂಗ್ರಹದಲ್ಲಿ ಬೇಜವಾಬ್ದಾರಿತನ ಧೋರಣೆ ಅನುಸರಿಸುತ್ತಿರುವ ಗ್ರಾಮ ಪಂಚಾಯಿತಿ ಪಿಡಿಒಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಾಗುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ವೈ.ಎ. ನವೀನ್ ಭಟ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ, ಕರ ವಸೂಲಿಗಾರರಿಗೆ ಎಚ್ಚರಿಕೆ ನೀಡಿದ್ದಾರೆ. ಬಾಗೇಪಲ್ಲಿ ಪಟ್ಟಣ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವೈ.ಎ. ನವೀನ್ ಭಟ್ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚೇಳೂರು, ಗುಡಿಬಂಡೆ ಹಾಗೂ ಬಾಗೇಪಲ್ಲಿ ತಾಲೂಕು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಕಾರ್ಯದರ್ಶಿಗಳೊಂದಿಗೆ ಸರ್ಕಾರಿ ಯೋಜನೆಗಳ ಅನುಷ್ಠಾನ ಹಾಗೂ ಗುರಿ ಸಾಧನೆ, ಸ್ವಚ್ಛ ಭಾರತ್ ಮಿಷನ್, ಅರಿವು ಕೇಂದ್ರ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ವಸತಿ ಯೋಜನೆ, ಪಂಚತಂತ್ರ ಮನೆ, ನಿವೇಶನಗಳ ತೆರಿಗೆ ಸಂಗ್ರಹ ಪ್ರಗತಿ ಕುರಿತು ಚರ್ಚಿಸಿದರು. ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ವೈ.ಎ. ನವೀನ್ ಭಟ್ ಮಾತನಾಡಿ, ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತೆರಿಗೆ ಸಂಗ್ರಹ ಮಾಡುವಲ್ಲಿ ನಿರ್ಲಕ್ಷ್ಯ ತೋರುತ್ತಿದ್ದು, ಗುರಿ ಸಾಧಿಸಿದ ಅಧಿಕಾರಿಗಳಿಗೆ ತೆರಿಗೆ ಸಂಗ್ರಹಿಸುವಂತೆ ಸೂಚನೆ ನೀಡಲಾಗಿದೆ. ನರೇಗಾ ಸೇರಿದಂತೆ ವಸತಿ ಯೋಜನೆಗಳ ಅನುಷ್ಠಾನದಲ್ಲಿ ಗುರಿ ಸಾಧನೆ ಮಾಡಿದ ಪಿಡಿಒಗಳಿಗೆ ನಿಗದಿತ ಅವಧಿಯೊಳಗೆ ಪ್ರಗತಿ ಸಾಧಿಸಿ ಜಿಲ್ಲಾ ಪಂಚಾಯಿತಿಗೆ ವರದಿ ಸಲ್ಲಿಸುವಂತೆ ಸೂಚಿಸಿದ್ದೇವೆ ಎಂದರು. ನಾನು ರಿವ್ಯೂ ಮಾಡಿದಾಗ ಕೆಲವುದು ಇತ್ತೀಚೆಗೆ ಯಾಕೆ ಕಡಿಮೆ ಆಗಿದೆ ಅಂತ ಕೇಳಿದಾಗ ಇಲ್ಲಿವರೆಗೆ ಈ ಕಟಾವು ಆಗಿರಲಿಲ್ಲ. ಈಗ ಕಟಾವು ಆಗಿದೆ, ಎಲ್ಲ ನಮ್ಮ ರೈತರ ಬಂಧುಗಳಲ್ಲಿ ಸ್ವಲ್ಪ ಈಗ ಅವ್ರ ಕೈಯಲ್ಲಿ ದುಡ್ಡು ಬಂದಿದೆ, ಈಗ ಅವರು ಟ್ಯಾಕ್ಸ್ ಕಟ್ತಾರೆ ಅನ್ನೋದನ್ನು ಒಂದು ತಿಳಿಸ್ಯಾರೆ. ಹಾಗೆ ಇನ್ನೊಂದು ನಾವು ಒಂದು ಅಭಿಯಾನ ತೊಗೊಳ್ಬೇಕಂತ ಇದ್ದೀವಿ. ಮುಂದಿನ ಒಂದು ತಿಂಗಳು, ಇವಾಗ ಡಿಸೆಂಬರ್ ತಿಂಗಳುಗಳಲ್ಲಿ ಪ್ರತಿ ಬಿಲ್ ಕಲೆಕ್ಟರು ಒಂದು POS ಮೆಷಿನ್ ತೊಗೊಂಡು ನಮ್ಮ PDO ಸಮೇತ ಆಗಿ ಬೆಳಿಗ್ಗೆನೇ 7 ಗಂಟೆಯಿಂದ 9 ಗಂಟೆ ಒಳಗೆ ಅವರೆಲ್ಲಿ ರೈತರು ಅವರ ಹೊಲಕ್ಕೆ ಹೋಗೋ ಮುಂಚೆನೇ ಹೋಗಿಬಿಟ್ಟು ಪ್ರತಿ ಮನೆಗಳಲ್ಲಿ. ಹಾಗೆ ಇನ್ನೊಂದೇನೆಂದರೆ, ಕೆಲವು ಕಡೆಗೆ ನಮ್ಮ ಈ ಹೈವೇ ಪಕ್ಕದಲ್ಲಿ ಲೇಔಟ್ಗಳ ಸುಮಾರಾಗಿದೆ. ಆ ಲೇಔಟ್ಗಳಲ್ಲಿ ಟ್ಯಾಕ್ಸ್ ಕಲೆಕ್ಷನ್ಗಳಾಗ್ತಿಲ್ಲ. ಯಾಕಂದರೆ ಆ ಲೇಔಟ್ ತೊಗೊಂಡವರು ಬೆಂಗಳೂರಲ್ಲಿದ್ದಾರೆ, ಕೆಲವರು ಹೊರದೇಶದಲ್ಲಿದ್ದಾರೆ. ಅವರನ್ನು ಹುಡುಕ್ಬಿಟ್ಟು ಅವರಿಗೆ ನೋಟಿಸ್ ಇಶ್ಯೂ ಮಾಡಿ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಕ್ಕೆ ಹೇಳಿದ್ದೀನಿ. ಅದಾಗಿಯೂ 3 ನೋಟಿಸ್ ಕೊಟ್ಟು ಯಾರಾದರೂ ಟ್ಯಾಕ್ಸ್ ಕಲೆಕ್ಷನ್ಗೆ ಬರದೇ ಇದ್ದರೆ 1-2 ಕಡೆ ಪ್ರಾಪರ್ಟಿನ ಜಪ್ತಿ ಮಾಡ್ಕೊಳ್ಳೋದಕ್ಕೂ ಸ್ಟೆಪ್ಸ್ ತೊಗೊಂಡಾಗ ಉಳಿದವರು ಆಟೋಮೆಟಿಕ್ಲಿ ಬಂದು ಟ್ಯಾಕ್ಸ್ ಕಟ್ತೀವಿ ಅನ್ನೋದು ಒಂದು ಸೂಚನೆ ಕೊಟ್ಟಿದ್ದೀನಿ. ಮುಂದಿನ ತಿಂಗಳಲ್ಲಿ ಇದನ್ನು ಕಾರ್ಯರೂಪಕ್ಕೆ ನಮ್ಮ ಪಂಚಾಯತ್ PDO ತರ್ತಾರೆ ಅನ್ನೋ ನಂಬಿಕೆಯಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಅತೀಶ್ ಬಾಷಾ, ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ನಿರ್ಮಲಾ, ಬಾಗೇಪಲ್ಲಿ ತಾಲೂಕು ಪಂಚಾಯಿತಿ ಇಒ ಜಿವಿ ರಮೇಶ್, ಗುಡಿಬಂಡೆ ತಾಲೂಕು ಪಂಚಾಯಿತಿ ಇಒ ಎಂ ನಾಗಮಣಿ ಮತ್ತಿತರರು ಭಾಗವಹಿಸಿದ್ದರು. ಪಿ ಮಂಜುನಾಥ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ.
ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ, 2 ಗುಂಪುಗಳ ನಡುವೆ ಮಾರಾಮಾರಿ. ಫರ್ನಿಚರ್ ಫ್ಯಾಕ್ಟರಿಗೆ ಆಕಸ್ಮಿಕ ಬೆಂಕಿ, 50 ಲಕ್ಷಕ್ಕೂ ಹೆಚ್ಚು ಸೋಫಾ ಸೆಟ್ಗಳು ಬೆಂಕಿಗಾಹುತಿ. ಅಧಿಕಾರ ವಿಕೇಂದ್ರೀಕರಣದ ಹಾದಿಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಈ ಸ್ವತ್ತು ವಿಲೇವಾರಿ ಸರ್ಕಾರ ನೀಡಿದ ಮಹತ್ವದ ತೀರ್ಪು. ಎಂಎಂಟಿವಿ ವಾಹಿನಿ ಸರಣಿ ವರದಿ, ಎಚ್ಚೆತ್ತ ಅಧಿಕಾರಿಗಳು, ಅವ್ಯವಸ್ಥೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಮಾನತ್ತು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.